ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ ಸ್ಟಾರ್ ಬೌಲರ್ ಬೆಂಕಿ ಬೌಲರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಸ್ಟಾರ್ ಆಟಗಾರ ಇರೋದಿಲ್ಲ, ಆದರೆ ಮತ್ತೊಬ್ಬ ಬೆಂಕಿ ಬೌಲರ್ ಎಂಟ್ರಿ ಕೊಟ್ಟಿದ್ದಾರೆ RCB ತಂಡಕ್ಕೆ. ಯಾರು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲದಕ್ಕಿಂತ ಮುಂಚೆ ನೀವೇ ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ RCB ತಂಡ 2025 ಎಲ್ಲ ಮಾದರಿಯಲ್ಲೂ ಕೂಡ ಟಿಕ್ ಆಗಿದೆ. ಬೌಲಿಂಗಲ್ಲಾಗಿರ್ಬೋದು, ಬ್ಯಾಟಿಂಗಲ್ಲಾಗಿರ್ಬೋದು, ಆಲ್ ರೌಂಡರ್ಸ್ಗಳಾಗಿರ್ಬೋದು, ಎಲ್ಲರಿಂದಲೂ ಕೂಡ ಟಿಕ್ ಆಗಿದೆ ಅಂತ ಹೇಳಬೇಕು. ಆದರೆ ಅವರು ಫಾರ್ಮಲ್ಲಿ ಇದ್ದಾರೆ ಅನ್ನೋದು ಸ್ವಲ್ಪ ಡೌಟ್ ಆಗುತ್ತೆ, ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂದರೆ RCBಯ ಕೆಲವೊಂದಷ್ಟು ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಫಾರ್ಮಲ್ಲಿಲ್ಲ. ಉದಾಹರಣೆಗೆ ಜೋಕೋ ಬೆಥೆಲ್ ಆಗಿರ್ಬೋದು, ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಟಿಮ್ ಡೇವಿಡ್, ಇವರೆಲ್ಲೂ ಇತ್ತೀಚೆಗೆ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೇಕು. ಒಟ್ಟು ಒಳ್ಳೆ ಬ್ಯಾಟ್ಸ್ಮನ್ಗಳು ಫಾರ್ಮಿಗೆ ಬರ್ತಾರೋ ಇಲ್ವೋ ಅದು ಬೇರೆ ಸೆಕೆಂಡ್ರಿ. ಆದರೆ ಅಷ್ಟೊಂದು ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು. ನಮ್ಮ ಬೌಲರ್ಸ್ಗಳ ವಿಚಾರಕ್ಕೆ ಹೋಗ್ತು ಅಂತ ಅಂದರೆ ಹೇಳ್ಕೊಳ್ಳೋವಂಥ ಬೌಲಿಂಗ್ ಅಟ್ಯಾಕೆ ನಮ್ಮದೇನಿಲ್ಲ RCB ತಂಡದ್ದು 2025 ಅಂತ ಹೇಳ್ಬೇಕು. ಪಕ್ಕ ವಿಕೆಟ್ ತಕ್ಕೊಳ್ತಾನೆ ಬೌಲರನ್ನ ಅಂತ ಆಟಗಾರ ಯಾರು ಇಲ್ಲ RCB ತಂಡಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇನ್ನು RCB ತಂಡ KKR ವಿರುದ್ಧ ಯಾರಪ್ಪ ಸ್ಟಾರ್ ಬೌಲರ್ ಎಂಟ್ರಿ ಕೊಡೋದಾಯ್ತು ಅಂದರೆ ಹೇಜಲ್ವುಡ್ ಬದಲಾಗಿ RCB ತಂಡ ಹೊಸ ಬೌಲರ್ಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳಬೇಕು. ಯಾಕಂತಂದರೆ ನಮ್ಮ ಕನ್ನಡಿಗ ಮನೋಜ್ ಆಲ್ರೌಂಡರ್ಗೆ ಚಾನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದರೆ ಹೇಜಲ್ವುಡ್ ಅವರು ಅಂದರೆ ಅವ್ರು ಇನ್ನೂ ಕೂಡ ಅಫಿಷಿಯಲ್ ಆಗಿ RCB ತಂಡಕ್ಕೆ ಆಡ್ತೀನಿ ಅಂತ ಒಟ್ಟು ಹೇಳಿದರೆ, ಬಂದೇ ಬರ್ತೀನಿ ಅಂತ ಹೇಳಿದರೆ. ಆದರೆ ಕನ್ಫರ್ಮ್ ಆಗಿ ಮೊದಲೇ ಪಂದ್ಯ ಆಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೇಜಲ್ವುಡ್ ಅವರು ಹೇಳಿಲ್ಲ. ಆ ಕಾರಣದಾಗಿ ಹೇಜಲ್ವುಡ್ ಅವರು ಆಡ್ತು ಅಂತಾರೆ RCB. ಹೇಜಲ್ವುಡ್ ಬದಲಾಗಿ ನಮ್ಮ ಕನ್ನಡಿಗ ಮನೋಜ್ ಅವರು ಚೆನ್ನಾಗಿರುತ್ತಿಲ್ಲ ಅಂತ ಕಮೆಂಟ್ ಮಾಡಿ ಗುರು. ಮತ್ತೆ ಹೇಜಲ್ವುಡ್ ಅವರು ಆಡ್ತಾರೆ ಆದರೆ ಒಂದು 2-3 ಮ್ಯಾಚ್ ಬಹುತೇಕ ಡೌಟ್ ಅಂತ ಅನಿಸುತ್ತೆ.